ರಾಮನಗರ ಜಿಲ್ಲೆಯ ಬಿಡದಿ ಟೌನ್ಶಿಪ್ ಯೋಜನೆಗೆ ನೀಡಿರುವ ಸಂಪುಟದ ಅನುಮೋದನೆಯನ್ನ ವಾಪಸ್ ಪಡೆಯಬೇಕೆಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯಾಧ್ಯಕ್ಷ ಎಚ್ಆರ್ ಬಸವರಾಜಪ್ಪ ಆಗ್ರಹಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರೈತ ಸಂಘ, ಹಸಿರು ಸೇನೆ ಹಾಗೂ ವಿವಿಧ ಸಂಘಟನೆಗಳ ಸಂಯುಕ್ತ ಹೋರಾಟ ಸಮಿತಿ ವತಿಯಿಂದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಬಿಡದಿ ಟೌನ್ಶಿಪ್ ಯೋಜನೆ ರೈತ ವಿರೋಧಿಯಾಗಿದೆ, ಜೀವ ಪರಿಸರ ವ್ಯವಸ್ಥೆಗೆ ವಿನಾಶಕಾರಿಯಾಗಿದೆ. ಸುಮಾರು 9,640 ಎಕರೆ ಭೂಸ್ವಾಧೀನ ಪ್ರಕ್ರಿಯೆ ನಡೆದಿದೆ. ಈಗಾಗಲೇ ಸಂಪುಟ ಅನುಮೋದನೆ ಕೂಡ ಮಾಡಿದೆ. ಇದನ್ನು ಸರ್ಕಾರ ಕೂಡಲೇ ವಾಪಸ್ ಪಡೆಯಬೇಕು ಎಂದು ಆಗ್ರಹಿಸಿದರು. ಇನ್ನು ಮುಖ್ಯವಾಗಿ ಬಿಡದಿ ಹೋಬಳಿ ಬೈಲಹೊಂಗಲ ಹಾಗೂ ಕುಂಚುಗಾರನಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ 25 ಗ್ರಾಮಗಳ ಕೃಷಿ ಭೂಮಿ ಇದು. ನೀರಾವರಿ ಜಮೀನಾಗಿದೆ. ತೆಂಗು, ಅಡಿಕೆ, ಬಾಳೆ, ಮಾವು ಸೇರಿದಂತೆ ತೋಟಗಾರಿಕೆ ಬೆಳೆ ಕೂಡ ಇಲ್ಲಿದೆ. ಇದು ಸಮೃದ್ಧ ಹಸಿರಿನ ಪ್ರದೇಶವಾಗಿದೆ. ಇಂತಹ ಭೂಮಿಯಲ್ಲಿ ಟೌನ್ಶಿಪ್ ಮಾಡೋದು ಸರಿಯಿಲ್ಲ. ಇದು ರೈತರ ಪ್ರಜಾಪ್ರಭುತ್ವ ಹಕ್ಕುಗಳ ಉಲ್ಲಂಘನೆ ಹಾಗೂ ಸರ್ಕಾರದ ಸರ್ವಾಧಿಕಾರಿತನವಾಗಿದೆ ಮತ್ತು ರಿಯಲ್ ಎಸ್ಟೇಟ್ ದಂಧೆಗೆ ದಾರಿಯಾಗ್ತಾ ಇದೆ. ಈಗಾಗಲೇ ಇದನ್ನ ಪರಿಸರ ವಿರೋಧಿಗಳು, ಸಾಹಿತಿಗಳು ಮತ್ತು ರೈತ ಸಂಘದ ಸಂಯುಕ್ತ ಹೋರಾಟ ಒಕ್ಕೂಟ ಕೂಡ ಖಂಡಿಸ್ತಾ ಇದೆ. ರೈತರು ಕೂಡ ತಿಂಗಳುಗಳಿಂದ ಹೋರಾಟ ನಡೆಸುತ್ತಲೇ ಬಂದಿದ್ದಾರೆ ಅಂತ ತಿಳಿಸಿದ್ರು. ಸಂಯುಕ್ತ ಹೋರಾಟ ಕರ್ನಾಟಕ ಈಗ ಆ ಭಾಗದ ಬಾಧಿತ ರೈತರು 428 ದಿನಗಳಿಂದ ಅಲ್ಲಿ ನಿರಂತರವಾಗಿ ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ಮೊನ್ನೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಸಚಿವ ಸಂಪುಟದಲ್ಲಿ ಅನುಮೋದನೆ ಕೊಟ್ಟಿದೆ. ಅದು ನಾನು ಕೂಡ ಹೋಗಿದ್ದೀನಿ ಆ ಭಾಗದಾಗೆಲ್ಲ, ಪೂರ್ತಿ ಆ ಧರಣಿಯಲ್ಲೂ ಕೂಡ ನಾನು ಭಾಗವಹಿಸಿದ್ದೀನಿ. ಆ ಜಮೀನು ನೋಡಿದರೆ ಏನಾರ ಡ್ರೋನ್ ಸರ್ವೆ ಹಾಕಿ ಇಲ್ಲೆಲ್ಲರೂ ತೋರಿಸಿದರೆ ನಮ್ಮ ಮಲೆನಾಡು ಇಲ್ಲ. ನೀರಾವರಿ 2 ದೊಡ್ಡ ಕೆರೆ ಇದ್ದಾವೆ, ನೀರಾವರಿ ಆಗಿದೆ. ಅಡಿಕೆ, ತೆಂಗು, ಬಾಳೆ, ರೇಷ್ಮೆ, ತರಕಾರಿ, ಹಣ್ಣು ಸಂಪೂರ್ಣ ಬೆಂಗಳೂರು ನಗರಕ್ಕೆ ಸರಬರಾಜಾಗುತ್ತೆ ಪೂರ್ತಿಯ. ಅದು ಯಾವ ವ್ಯಕ್ತಿನೂ ಕೂಡ ಅಂಥ ಸಮೃದ್ಧವಾದಂಥ ಫಲವಾದಂಥ ಭೂಮಿನ ಸ್ವಾಧೀನ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಟೌನ್ಶಿಪ್ ಮಾಡೋಕ್ಕೆ, ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡೋಕ್ಕೆ ರಾಮನಗರ ಜಿಲ್ಲೆ ಅವ್ರದ್ದೇ ರೈತರಿಗೆ ಪೊಲೀಸ್ನವ್ರ ಮುಖಾಂತರ ದೌರ್ಜನ್ಯ ಮಾಡಿಸ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಅದನ್ನು ಮಾಡಲೇಬೇಕು ಅನ್ನೋಂಥ ಹಠ ಮಾಡ್ತಾ ಇದ್ದಾರೆ. ನಾವು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಒತ್ತಾಯ ಮಾಡ್ತಾ ಇದ್ದೀವಿ, ನೀವೇನಾರು ಡಿ.ಕೆ. ಶಿವಕುಮಾರ್ ಅವರ ಒತ್ತಾಯಕ್ಕೆ ಮಣಿದು ನೀವು ಅದನ್ನು ಮಾಡೋಕ್ಕೆ ಹೋದರೆ ನಿಮಗಿರ್ತಕ್ಕಂಥ ಅಲ್ಪ ಸ್ವಲ್ಪ ಗೌರವ, ರಾಜ್ಯದ ಜನರು ನಿಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಗೌರವ ಸಂಪೂರ್ಣ ಕಳ್ಕೊಳ್ತೀರಿ. ಆದ್ದರಿಂದ ಯಾವುದೇ ಕಾರಣಕ್ಕೂ ಕೂಡ ಅದನ್ನು ರದ್ದು ಮಾಡಬೇಕು ಅಂಥೇಳಿ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತಾ ಇದ್ದೀವಿ. ನಿನ್ನೆನೂ ಕೂಡ ಬೆಂಗಳೂರಲ್ಲೂ ಪತ್ರಿಕಾಗೋಷ್ಠಿ ಮಾಡಿ ಮತ್ತೆ ಹೇಳಿದ್ದಾರೆ. ಅಲ್ಲಿ ಇವತ್ತು ಬೆಂಗಳೂರು ಉಸಿರಾಡೋಂಥ ವಾತಾವರಣ ಇಲ್ಲ. ಬೆಂಗಳೂರಿನಲ್ಲಿ ಈಗಾಗಲೇ ಬೆಂಗಳೂರು ಜನ ಹೊರಗೆ ಹೋಗ್ಬೇಕು ಅನ್ನೋ ಮಟ್ಟಕ್ಕೆ ಬೆಂಗಳೂರು ಬೆಳೆದೋಗಿದೆ, ವಕ್ರ ಬೆಳೆದೋಗಿದೆ. ಅಂಥ ಪರಿಸ್ಥಿತಿಯಲ್ಲಿ ಮತ್ತಿನ್ನೂ ಟೌನ್ಶಿಪ್ ನಿರ್ಮಾಣ ಮಾಡೋಕ್ಕೆ ಇವತ್ತು ಬೇಕಾದಷ್ಟು ಟೌನ್ಶಿಪ್ಗಳಿದ್ದಾವೆ. ಅದರಲ್ಲಿ ಇನ್ನೂ ಟೌನ್ಶಿಪ್ ನಿರ್ಮಾಣ ಮಾಡಲಿಕ್ಕೆ ಇವರು ಹೊರಟಿದ್ದಾರೆ. ಹಿಂದೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದಾಗ ಅವರು 5 ಟೌನ್ಶಿಪ್ ಮಾಡೋಕ್ಕೆ ಹೊರಟಿದ್ರು. ಜನರ ಪ್ರತಿಭಟನೆಯಿಂದ ಅದನ್ನು ಕೈಬಿಟ್ಟಿದ್ರು. ಮತ್ತೀಗ ಶಿವಕುಮಾರ್ ಅವರು ಅದನ್ನು ಕೈಗೆತ್ಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಈಗ 428 ಧರಣಿ ನಡೀತಾ ಇದೆ. ಯಾವುದೇ ಕಾರಣಕ್ಕೂ ಕೂಡ ಅದನ್ನು ಮಾಡಬಾರ್ದು. ಇದಕ್ಕೆ ಸಂಪೂರ್ಣ ಸಂಯುಕ್ತ ಹೋರಾಟ ಕರ್ನಾಟಕ ಬೆಂಬಲ ವ್ಯಕ್ತ ಮಾಡಿದೆ. ಹೋರಾಟನೂ ಕೂಡ ಅದನ್ನು ನಾವು ಕೈಗೆತ್ಕೊಂಡಿದ್ದೀವಿ ಅಂತಕ್ಕಂಥದ್ದನ್ನು ಕೂಡ ತಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಒಂದು ಕೈಗಾರಿಕೆ ಆಗಿಲ್ಲ. ಆರ್ಸೆರಲ್ಲೂ ಎಲ್ಲಿ ಬೇಕಲ್ಲಿ ಬೆಂಗಳೂರು ಸುತ್ತಮುತ್ತ ಆನೇಕಲ್ನಲ್ಲಿ ಅಲ್ಲೂ ಕೂಡ ಹೋಗಿದ್ದೆ ನಾನು. ಆನೇಕಲ್ನಲ್ಲೂ ಕೂಡ ಧರಣಿಲಿ ಭಾಗವಹಿಸಿದ್ದೆ. ಆನೇಕಲ್ನಲ್ಲೂ ಕೂಡ ಸುಮಾರು ಹಿಂಗೆ ಏನು ರೈತರಿಗೆ ಹೇಳಂಗಿಲ್ಲ ಕೇಳಂಗಿಲ್ಲ, ಸುಮ್ಮನೆ ನೋಟಿಫಿಕೇಷನ್ ಮಾಡೋದು, ಭೂಮಿ ಸ್ವಾಧೀನ ಮಾಡ್ಕೊಳ್ಳೋದು. ರೈತರಿಗೆ ಏನಿಷ್ಟು ಕಾಸು ಕೊಟ್ಟು ಕಳಿಸ್ಬಿಡ್ತಾರೆ. ಕಾಸು ಕೊಟ್ಟು ಕಳಿಸಿದ್ರು ಅಂದ್ರೆ ಇಡೀ ಅವನಿಗೆ 1 ಗುಂಟೆ ಭೂಮಿ ಇಲ್ಲ, ಮನೆ ಇಲ್ಲ, ಅಲ್ಲಿ ಏನೂ ಇಲ್ಲ ಅಂತ ಅಂದರೆ ದುಡ್ಡು ತಗೊಂಡು ಅವ್ನು ಏನು ಮಾಡ್ಬೇಕು? ಅವನು ಇವತ್ತು ರೈತ ನಾನೇ ಮಾಲೀಕ, ಇವತ್ತು ನಾನೇ ಜಮೀನು ಒಡೆಯ. ನಾನು 2 ಎಕರೆ ಇರಲಿ 3 ಎಕರೆ ಇರಲಿ, ಎಲ್ಲ ಹೆಚ್ಚು ಕಮ್ಮಿ 2 ಎಕರೆ 3 ಎಕರೆ 1 ಎಕರೆ ಇರೋರು ಯಾರು ದೊಡ್ಡ ಜಮೀನ್ದಾರ ಏನಿಲ್ಲ. ಅದರಲ್ಲಿ ಬಗರ್ಕುಂ ಜಮೀನು ಬೇರೆ ಇದೆ ಬಿಡದಿಯಲ್ಲಿ. ಬಗರ್ಕುಂ ಜಮೀನು ಈಗಾಗಲೇ ಕೆಲವರು ಕಾನೂನು ಬಾಹಿರವಾಗಿ ಇದನ್ನು ಮಾಡ್ಕೊಂಬಿಟ್ಟಿದ್ದಾರೆ, ಮಂಜೂರು ಮಾಡಿಸ್ಕೊಂಬಿಟ್ಟಿದ್ದಾರೆ. ಕಾನೂನು ಬಾಹಿರವಾಗಿ ಮಂಜೂರು ಮಾಡಿಸ್ಕೊಂಡು ಅವರು ತಯಾರಾಗಿದ್ದಾರೆ. ಈಗ ಏನೋ ದುಡ್ಡು ಸ್ವಾಧೀನ ಮಾಡಿ ದುಡ್ಡು ತಗೊಳ್ಳೋಕೆ ತಯಾರಾಗಿದ್ದಾರೆ. ಅವ್ರದ್ದು ಒತ್ತಡ ಇದೆ.
ರೈತರು ಒಪ್ಪಿಗೆ ಕೊಟ್ಟಿದ್ದಾರೆ ಅಂತಾರೆ. ಯಾರು ಒಪ್ಪಿಗೆ ಅಂತ ಅಂದರೆ ಈ ರೀತಿ ನಕಲಿ ರೈತರು ಏನಿದ್ದಾರೆ, ಕಾನೂನು ಬಾಹಿರವಾಗಿ ಬಗರುಕುಂ ಜಮೀನನ್ನು ತಗೊಂಡಿದ್ದಾರೆ, ಅವರು ಕೊಡ್ತೀವಿ ಅಂತ ಒಪ್ಪಿಗೆ ಕೊಡ್ತಾರೆ. ಚನ್ನರಾಯಪಟ್ಟಣ ಹೋಬಳಿ ದೇವನಹಳ್ಳಿ ತಾಲೂಕು ಚನ್ನರಾಯಪಟ್ಟಣ ಹೋಬಳಿಲೂ ಕೂಡ ಇದೇ ಆಯಿತು. ಅಲ್ಲೂ ಕೂಡ ಸತತವಾಗಿ ಹೋರಾಟ ಮಾಡಿ ಅದನ್ನು ಡಿನೋಟಿಫಿಕೇಷನ್ ಮಾಡೋದ್ರಲ್ಲಿ ಸಹಿತ ಹೋರಾಟ ಕರ್ನಾಟಕ ಯಶಸ್ವಿಯಾಗಿದೆ. ಈಗಲೂ ಕೂಡ ಇಲ್ಲೂ ಕೂಡ ನಾವು ಇದನ್ನು ಕೈಗೆತ್ಕೊಂಡಿದ್ದೀವಿ. ಇದನ್ನು ಯಾವುದೇ ಕಾರಣಕ್ಕೂ ಹೋರಾಟ ಬಿಡಲ್ಲ ಅಂತಕ್ಕಂಥದ್ದನ್ನು ಕೂಡ ತಮ್ಮ ಮೂಲಕ ಹೇಳ್ತೀವಿ. ಆಮೇಲೆ ಮೈಸೂರು ನಿಮಾನ್ಸ್ ಆಸ್ಪತ್ರೆ ಮಾಡ್ತಕ್ಕಂಥದ್ದನ್ನು ನಾವು ಸ್ವಾಗತ ಮಾಡ್ತೀವಿ. ಮೈಸೂರಿಗೆ ನಿಮಾನ್ಸ್ ಆಸ್ಪತ್ರೆ ಮಾಡೋಕ್ಕೆ ಹೊರಟಿದ್ದಾರೆ, ಒಳ್ಳೆಯದು. ಈ ಮೈಸೂರಲ್ಲೇ ನಗರದಲ್ಲೇ ಈಗ ಸರ್ಕಾರಿ ಭೂಮಿ ಬೇಕಾದಷ್ಟು ಲಭ್ಯ ಇದೆ. ಆ ಭೂಮಿ ಇದ್ರೂ ಕೂಡ ಅವರು ಗುಡ್ಮಾರ್ನಹಳ್ಳಿ ವರ್ಣ ಹೋಬಳಿಯ ಗುಡ್ಮಾರ್ನಹಳ್ಳಿ ಗ್ರಾಮದಲ್ಲಿ ಫಲವತ್ತಾದ ಭೂಮಿ ಭೂ ಸ್ವಾಧೀನ ಮಾಡ್ಕೊಂಡಿದ್ದಾರೆ. ಅದನ್ನು ಕೂಡ ಮಾಡಬಾರ್ದು. ಅಲ್ಲೇ ಎಲ್ಲಿ ಮೈಸೂರಲ್ಲಿರ್ತಕ್ಕಂಥ ನಗರದಲ್ಲಿರ್ತಕ್ಕಂಥ ಭೂಮಿಯಲ್ಲಿ ನಿಮಾನ್ಸ್ ಆಸ್ಪತ್ರೆ ಮಾಡಬೇಕು ಅಂತಕ್ಕಂಥದ್ದನ್ನು ಕೂಡ ಒತ್ತಾಯ ಮಾಡ್ತಾಯಿದ್ದೀವಿ. ಆಮೇಲೆ ಈಗ ಹೈಕೋರ್ಟ್ ಪೀಠ ಏನು ಮಂಗಳೂರಿಗೆ ಹೈಕೋರ್ಟ್ ಪೀಠ ಮಾಡೋಕ್ಕೆ ಹೊರಟಿದೆ, ಶಿವಮೊಗ್ಗ ಮಂಗಳೂರಿಗೆ ಸೇರ್ಸಕ್ಕೆ ಹೊರಟಿದೆ ಅಂತಕ್ಕಂಥ ಒಂದು ಸುದ್ದಿ ಬಂದಿದೆ. ಅದು ನಿನ್ನೆಯಿಂದ ಎಲ್ಲ ವಕೀಲರು, ನಾಗರಿಕರು, ಬೇರೆ ಬೇರೆ ಸಂಘಟನೆಯರು ಕೂಡ ಧರಣಿ ಪ್ರಾರಂಭ ಮಾಡಿದ್ದಾರೆ. ನಮಗೆ ಇವತ್ತು ಶಿವಮೊಗ್ಗಕ್ಕೆ ಆಗಲೇಬೇಕು.